ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೃಷ್ಣ ಜನಮನ. ಸಾಮಾನ್ಯವಾಗಿ ಮೊದಲ ಬಾರಿಗೆ ಪದ್ಯಗಳನ್ನು ಬರೆಯುವಂಥವರು ಪ್ರೇಮ ಕವನಗಳನ್ನು ಬರೀತಾರೆ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ಹೇಳುವಂಥ ಒಂದು ಮಾತು. ನಾನು ಕೂಡ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಓದುವಾಗ ಅಲ್ಲಿನ ಅನಂತ ಯಾತ್ರಿ ಈಗಲೂ ಕೂಡ ಆ ಒಂದು ಸಂಚಿಕೆ ಮಹಾರಾಜ ಕಾಲೇಜಿನಲ್ಲಿ ಬರ್ತಾ ಇದೆ. ಆ ಸಂಚಿಕೆಗೋಸ್ಕರ ಒಂದು ಕವನವನ್ನು ಬರೆದಿದ್ದೆ. ನನ್ನ ಮೊಟ್ಟ ಮೊದಲ ಕವನ ಅದು. ಅದನ್ನು ತಗೊಂಡೋಗಿ ಆ ಮ್ಯಾಗ್ಝಿನ್ನ ಇನ್ಚಾರ್ಜ್ ಪ್ರಾಧ್ಯಾಪಕರಿಗೆ ನಾನು ಕೊಟ್ಟೆ. ಅವರು ದೊಡ್ಡ ಸಾಹಿತಿಗಳು, ಜನಪದ ವಿದ್ವಾಂಸರು ಕೂಡ. ಈಗಲೂ ಕೂಡ ಮೈಸೂರಿನಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರೆ ಅವರು. ನನ್ನ ಮೇಷ್ಟ್ರು ಅವರು. ಅವ್ರಿಗೆ ತಗೋಗಿ ನಾನು ಆ ಕವನವನ್ನು ಕೊಟ್ಟೆ. ಅವರು ಒಂದು ಸರಿ ಪೂರ್ತಿ ಓದ್ತಾಯಿದ್ರು. ನನಗೆ ಕುತೂಹಲ, ನನ್ನ ಮೊದಲ ಕವನ ಹೇಗಿರುತ್ತೋ, ನನ್ನ ಮೇಷ್ಟ್ರು ಏನು ಹೇಳ್ತಾರೋ ಅಂತ ನಾನು ಕುತೂಹಲದಿಂದ ಗಮನಿಸ್ತಾ ಇದ್ದೆ. ಅವರು ಇಡೀ ಕವನವನ್ನು ಓದಿ ಒಂದು ಸರ್ ನನ್ನನ್ನು ಹೀಗೆ ನೋಡಿದ್ರು. ನಾನು, ಸರ್ ಹೇಗಿದೆ ನಾನು ಬರೆದಿರೋ ಕವನ ಅಂತ ಕೇಳಿದೆ. ಅವ್ರಿಗೆ ಏನು ಅನ್ನಿಸ್ತು ಏನೋ, ಈಗ ನೋಡಿ ನಿನ್ನ ಮುಖ ಇದ್ದಂಗದೆ ಅಂತ ಹೇಳಿ ಅದು ಕವನವನ್ನು ತೆಗೆದಿಟ್ಕೊಂಡ್ರು. ನನಗೆ ತುಂಬ ಬೇಸರ ಆಯಿತು. ಜೊತೆಗೆ ನನ್ನಂಥವರು ಯಾವುದೋ ಹಳ್ಳಿಯಿಂದ ಎಲ್ಲ ಅವಮಾನಗಳನ್ನು ಹೊತ್ತು ಮೈಸೂರಿಗೆ ಬಂದಂಥ ಹುಡುಗರಿಗೆ ಈ ಥರದ ಒಂದು ಮಾತು ಕೇಳಿದಾಗ ತುಂಬ ಬೇಸರ ಆಗೋದು ಸಹಜ. ಹಾಗಾಗಿ ನನಗೆ ತುಂಬ ಬೇಸರ ಆಯಿತು. ಇನ್ನು ಮುಂದೆ ನಾನು ಬರವಣಿಗೆಯನ್ನು ಮಾಡಬಾರ್ದು ಅನ್ನುವ ನಿರ್ಧಾರಕ್ಕೂ ಬಂದೆ, ಸುಮ್ಮನಾದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಯಾರೇ ಒಬ್ಬ ಕವಿ, ಚಿಂತಕ, ವಿಮರ್ಶಕ ನಿಮ್ಮ ಬಳಿ ಹೊಸದಾಗಿ ಬರೆಯುವಂಥ ಯುವಕರು ಬಂದಾಗ ಅವ್ರು ಏನು ಬರೆದ್ರು ಅದನ್ನ ನೋಡಿಬಿಟ್ಟು ಅದರ ತಪ್ಪುಗಳನ್ನು ತಿದ್ದಿ ಹೇಳಿ. ಆದರೆ ದಯವಿಟ್ಟು ಡಿಸ್ಕರೇಜ್ ಮಾಡಬೇಡ್ರಿ, ಅವ್ರಿಗೆ ಎಂಕರೇಜ್ ಮಾಡಿ. ಮುಂದೆ ಆ ಪ್ರತಿಭೆಗಳು ಎಲ್ಲೆಲ್ಲಿ ಬೆಳಿತವೋ, ಸಾಹಿತ್ಯಕ್ಕೆ ಎಲ್ಲೆಲ್ಲಿ ಕೊಡುಗೆ ಸಿಗುತ್ತೋ ನಮಗೆ ಗೊತ್ತಿಲ್ಲ. ಆದರೆ ನಾನು ಮುಂದೆ ಬರೆಯಲು ಪ್ರಾರಂಭ ಮಾಡಿದೆ, ಬರಿತಾ ಇದ್ದೀನಿ. ಆವತ್ತು ಬರೆದಂಥ ಆ ಪದ್ಯಕ್ಕೆ ನಂತರದಲ್ಲಿ ನಾನೇ ಒಂದು ರಾಗವನ್ನು ಹಾಕಿದೆ. ಆ ಕವನವನ್ನು ನಿಮ್ಮ ಮುಂದೆ ನಾನು ಹಾಡ್ತೇನೆ. ಹೊನ್ನ ಕಿರಣದ ಗಾಳಿಯಲ್ಲಿ ತೇಲಿ ಹೋದೆ, ಒಲುಮೆ ತುಂಬಿದ ವನದ ನಡುವೆ ಹಾರಿ ಹೋದೆ, ನಿನ್ನ ನಾಚಿಕೆ ಮೊಗದ ಒಳಗೆ ಮಾಯವಾದೆ, ಅಲೆ ಅಲೆಯ ಮಾತಿನಲ್ಲಿ ಕಟ್ಟಿ ಹೋದೆ, ರೇ 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 ಆ ಇದು ನಾನು ಮೊದಲಿಗೆ 1996ರಲ್ಲಿ ಬರೆದಂಥ ನನ್ನ ಕವನ. ನಮಸ್ಕಾರ.